ಪ್ರಧಾನಿ ನರೇಂದ್ರ ಮೋದಿ ಸಾಗುವ ಮಾರ್ಗದಲ್ಲಿ ಭದ್ರತಾ ಲೋಪ ಆಯ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದ್ರೆ ಅದಕ್ಕೆ ಪೂರಕ ಅನ್ನುವಂತೆ ಒಂದು ಘಟನೆ ನಡೆದು ಹೋಗಿದೆ. ಕನಕಪುರಕ್ಕೆ ತೆರಳಬೇಕಿದ್ದ ಮಾರ್ಗ ಮಧ್ಯೆ ಜಿಲೆಟಿನ್ ಕಡ್ಡಿ. ಕಗ್ಗಲೀಪುರದ ತಾತಗುಣಿ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರೋದು. ಪ್ರಧಾನಿ ನರೇಂದ್ರ ಮೋದಿ ಸಾಗುವಂತ ಮಾರ್ಗ ಇದು. ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟಿದ್ದಂಥ ಓರ್ವನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಆರಂಭಿಸಿದ್ದಾರೆ. ಮುಂಜಾನೆ ಕೋರಮಂಗಲ ಠಾಣೆಗೆ ಕರೆ ಮಾಡಿದ್ದ ವ್ಯಕ್ತಿ ಎಚ್ಎಎಲ್ ಹಾಗೂ ಆರ್ಟ್ ಆಫ್ ಲಿವಿಂಗ್ ಬಳಿ ಸ್ಫೋಟಿಸೋದಾಗಿ ಕರೆಯನ್ನ ಮಾಡಿದ್ದಾನೆ. ಅಂದ್ರೆ ಜಿಲೆಟಿನ್ ಕಡ್ಡಿಯನ್ನಿಟ್ಟಿದ್ದೀನಿ, ನಾನು ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಈತನೇ ಕಾಲ್ ಮಾಡಿದ್ದಂತೆ ಕೋರಮಂಗಲ ಠಾಣೆಗೆ ಕರೆ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದ. ಈ ಬಾರಿ ನಿಜಕ್ಕೂ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಪ್ರತಿ ಬಾರಿ ಕೂಡ ಕಾಲ್ ಮಾಡ್ತಾ ಇದ್ದ. ಕರೆ ಮಾಡಿದ್ದ ವ್ಯಕ್ತಿ ವಿರುದ್ಧ ಕ್ರಮ ಕೈಗೊಂಡಿರಲಿಲ್ಲ. ಪ್ರತಿ ಬಾರಿ ಈತ ಕರೆ ಮಾಡ್ತಾ ಇದ್ದ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಪ್ರತಿ ಬಾರಿ ಕರೆ ಬಂದಾಗಲೂ ಕೂಡ ಆತನನ್ನ ಕರ್ಕೊಂಡ್ ಬರ್ತಿದ್ರು, ಬುದ್ಧಿ ಮಾತು ಹೇಳ್ತಿದ್ರು, ಬೇಟು ಕಳಿಸ್ಕೊಡ್ತಾ ಇದ್ರು. ಆದ್ರೆ ಈ ಬಾರಿ ನಿಜಕ್ಕೂ ಆತ ಜಿಲೆಟಿನ್ ಕಡ್ಡಿಗಳನ್ನು ಇಟ್ಟಿದ್ದಾನೆ. ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಸೆಕ್ಯೂರಿಟಿ ಬ್ರೀಚ್ ಆಗಿರುವಂತದ್ದು. ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಜಿಲೆಟಿನ್ ಕಡ್ಡಿ ಬೆಸಾಕಿ ಹೋಗಿದ್ದ ಈತ ಕೋರಮಂಗಲ ಮೂಲದ ವ್ಯಕ್ತಿ ಅಂತ ತಿಳಿದು ಬರ್ತಾ ಇದೆ. ಬ್ರಿಡ್ಜ್ ಪಕ್ಕದ ಕಾಂಪೌಂಡ್ ಬಳಿ ಈ ಒಂದು ಜಿಲೆಟಿನ್ ಕಡ್ಡಿಗಳನ್ನ ಬಿಸಾಕ್ ಹೋಗ್ಬಿಟ್ಟಿದ್ದ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗುವಂತ ಮಾರ್ಗ ಅದು. ಪಿನ್ ಟು ಪಿನ್ ಚೆಕಪ್ ಆಗಬೇಕಿತ್ತು. ಅದರ ಮಧ್ಯದಲ್ಲಿ ಈತ ರಾಜಾರೋಷವಾಗಿ ಕಾಲ್ ಮಾಡ್ತಾನಂತೆ ಕೋರಮಂಗಲ ಠಾಣೆಗೆ. ರಾಜಾರೋಷವಾಗಿ ಕಾಲ್ ಮಾಡಿ ಈತನೇ ಹೇಳ್ತಾನಂತೆ, ನಾನು ಜಿಲೆಟಿನ್ ಕಡ್ಡಿಯನ್ನ ಬಿಸಾಕಿದ್ದೀನಿ, ನಾನು ಬ್ಲಾಸ್ಟ್ ಮಾಡಿಬಿಡ್ತೀನಿ ಅಂತ ಹೇಳ್ಕೊಂಡು. ಇದು ಮೊದಲ ಬಾರಿಗೆ ಆತ ಅಟೆಂಪ್ಟ್ ಮಾಡಿರೋದಲ್ಲ. ಈ ಹಿಂದೆ ಕೂಡ ಕಾಲ್ ಮಾಡಿ ಹೇಳ್ತಿದ್ನಂತೆ, ಅಂದ್ರೆ ನಾನು ಬ್ಲಾಸ್ಟ್ ಮಾಡ್ತೀನಿ, ಜಿಲೆಟಿನ್ ಕಡ್ಡಿಯನ್ನ ಹಾಕಿದ್ದೀನಿ, ನಾನಾ ಭಾಗಗಳಲ್ಲಿ ನಾನು ಬ್ಲಾಸ್ಟ್ ಮಾಡಿ ಸ್ಫೋಟಿಸ್ತೀನಿ ಅಂತ ಹೇಳ್ಕೊಂಡು ಬ್ಲಾಕ್ ಮೇಲ್ಗಳನ್ನ ಮಾಡ್ತಾ ಇದ್ದ. ಬಟ್ ಅದಕ್ಕೆ ಪೂರಕ ಅನ್ನುವಂತೆ ಎಲ್ಲೂ ಕೂಡ ಸಾಕ್ಷಿ ಸಿಕ್ಕಿರಲಿಲ್ಲ. ಆತ ಬ್ಲಾಸ್ಟ್ ಕೂಡ ಮಾಡಿರ್ಲಿಲ್ಲ. ಸುಮ್ಮನೆ ಯಾಕೋ ಹೀಗೆ ಕರೆ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾನೆ ಅಂತ ಹೇಳ್ಕೊಂಡು ಪೊಲೀಸರು ಆತನನ್ನ ಠಾಣೆಗೆ ಕರೆಸಿ ಬುದ್ಧಿ ಮಾತು ಹೇಳಿ ಕಳಿಸುವಂತ ಕೆಲಸ, ವಾರ್ನಿಂಗ್ ಕೊಟ್ಟು ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಬಟ್ ಆತ ಇವತ್ತು ನಿಜವಾಗ್ಲೂ ಜಿಲೆಟಿನ್ ಕಡ್ಡಿಗಳನ್ನ ಬಿಸಾಕ್ಬಿಟ್ಟು ಹೋಗಿದ್ದಾನೆ. ಬ್ರಿಡ್ಜ್ ಪಕ್ಕದ ಕಾಂಪೌಂಡ್ ಬಳಿ ಈ ಒಂದು ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಮಂಜುನಾಥ್, ಈ ಜಿಲೆಟಿನ್ ಕಡ್ಡಿಯನ್ನ ಬಿಸಾಕಿದಂತಹ ವ್ಯಕ್ತಿ ಯಾರು? ನಿಜವಾಗ್ಲೂ ಪ್ರಧಾನಿ ನರೇಂದ್ರ ಮೋದಿ ಹೋಗುವಂತಹ ಮಾರ್ಗ ಮಧ್ಯದಲ್ಲೇ ಬ್ಲಾಸ್ಟ್ ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಆತನ ಬಳಿ ಇತ್ತ? ಹೇಗೆ ಈಗ ಏನೆಲ್ಲ ಆಕ್ಷನ್ ತೆಗೆದುಕೊಳ್ಳಲಾಗಿದೆ? ಖಂಡಿತವಾಗ್ಲೂ ಧನುಶ್ರೀ, ಇವತ್ತು ನರೇಂದ್ರ ಮೋದಿ ಅವರು ಎರಡು ಕಡೆಗಳಲ್ಲಿ ಕಾರ್ಯಕ್ರಮ ಇತ್ತು. ಒಂದು ಎಚ್ಎಎಲ್ ಅಲ್ಲಿ, ಮತ್ತೊಂದು ಕಡೆ ಆರ್ಟ್ ಆಫ್ ಲಿವಿಂಗ್ ನಲ್ಲಿ ಎರಡು ಕಾರ್ಯಕ್ರಮಗಳಿಗೆ ಬಂದಿದ್ರು. ಜೊತೆಗೆ 10:30 ಸುಮಾರಿಗೆ ನರೇಂದ್ರ ಮೋದಿ ಬರೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಅಷ್ಟೇ ಅವ್ರದೇ ಒಂದು ಟೀಮು ಆ ಒಂದು ರೋಡ್, ಯಾವ್ಯಾವ ರೋಡಲ್ಲಿ ಅವ್ರು ಬರ್ತಾರೆ ರೋಡ್ ಅನ್ನ ಒಂದು ರೀತಿ ಕ್ಲಿಯರೆನ್ಸ್ ಮಾಡ್ತಾರೆ, ಅಲ್ಲೆಲ್ಲ ಪರಿಶೀಲನೆ ಮಾಡ್ತಾರೆ. ಈಗ ಪರಿಶೀಲನೆ ಮಾಡಿದಂತ ಟೈಮ್ನಲ್ಲಿ ಬೆಳಿಗ್ಗೆ 10:30 ಟೈಮ್ನಲ್ಲಿ 2 ಜಿಲೆಟಿನ್ಗಳು ಪತ್ತೆಯಾಗಿರುವಂತದ್ದು. ಅದು ಕೂಡ ಅಷ್ಟೇ ಆರ್ಟ್ ಆಫ್ ಲಿವಿಂಗ್ ನ ಹೊರಭಾಗದಲ್ಲಿ ರಸ್ತೆಯ ಬದಿಯಲ್ಲಿ 2 ಪತ್ತೆ ಆಗಿರುವಂತದ್ದು. ಸದ್ಯಕ್ಕೆ ಆ ಒಂದು ಏನು ಜಿಲೆಟಿನ್ ಕಡ್ಡಿಗಳು 2 ಪತ್ತೆ ಆಯಿತು. ಆ ಪತ್ತೆ ಆಗಿದ್ದು 10:30ರಲ್ಲಿ. ಆದ್ರೆ ಬೆಳಿಗ್ಗೆನೆ ಕೋರಮಂಗಲ ಪೊಲೀಸ್ ಸ್ಟೇಷನ್ಗೆ ಓರ್ವ ವ್ಯಕ್ತಿ ಫೋನ್ ಕರೆಯನ್ನ ಮಾಡ್ತಾರೆ. ಇವತ್ತು ಎಚ್ಎಎಲ್ ಮತ್ತು ಆರ್ಟ್ ಆಫ್ ಲಿವಿಂಗ್ ಎರಡೂ ಕಡೆನೂ ಕೂಡ ಅಷ್ಟೇ ಸ್ಫೋಟಿಸೋದಾಗಿ ಕೂಡ ಅಷ್ಟೇ ಆತ ಫೋನ್ ಕರೆಯನ್ನೇ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾನೆ. ಇಮಿಡಿಯೇಟ್ ಆಗಿ ಅಲರ್ಟ್ ಆದಂತಹ ಪೊಲೀಸರು ಸದ್ಯಕ್ಕೆ ಆ ಒಂದು ವ್ಯಕ್ತಿಯನ್ನ ವಶಕ್ಕೆ ಪಡ್ಕೊಂಡು ಈಗಾಗಲೇ ಕೋರಮಂಗಲ ಸ್ಟೇಷನ್ಗೆ ಬಂದಿದ್ದಾರೆ. ಇನ್ನು ಈ ವ್ಯಕ್ತಿ ಕರೆ ಮಾಡಿದ್ದು ಬೆಳಿಗ್ಗೆ 7 ಗಂಟೆಗೆ. ಅಲ್ಲಿ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರುವಂತದ್ದು ಬೆಳಿಗ್ಗೆ 10:30ಗೆ. ಆ ಒಂದು ಕಾರಣಕ್ಕೋಸ್ಕರ ಈತನೇ ಏನಾದ್ರೂ ಅಲ್ಲಿ ಕಡ್ಡಿಗಳನ್ನ ಇಟ್ಟಿದ್ನ ಅಥವಾ ಈತನ ಕೈಲಿ ಯಾರಾದ್ರೂ ಫೋನ್ ಮಾಡಿಸಿದ್ರ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಒಂದು ಅನುಮಾನ. ಆದ್ರೆ ಈತನ ಹಿನ್ನೆಲೆಯನ್ನು ಒಮ್ಮೆ ನಾವು ಗಮನಿಸ್ತಾ ಇದ್ರೆ ಪ್ರತಿ ಬಾರಿಯೂ ಕೂಡ ಅಷ್ಟೇ ಈತ ಯಾವುದೇ ವಿವಿಐಪಿ ಮೂವ್ಮೆಂಟ್ ಬೆಂಗಳೂರಿಗೆ ಇದ್ದಂತ ವೇಳೆಯಲ್ಲಿ ಆ ಒಂದು ಕಾರ್ಯಕ್ರಮವನ್ನ ಅಲ್ಲಿ ಸ್ಫೋಟಿಸ್ತೀನಿ ಅಂತ ಹೇಳ್ಬಿಟ್ಟು ಇದೇ ರೀತಿಯಂತ ಕರೆಗಳನ್ನ ಮಾಡ್ತಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತದ್ದು. ಹಲವು ಬಾರಿ ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ ಅಲ್ಲಲ್ಲಿ ಬಾಂಬ್ ಇಟ್ಟಿದ್ದೀನಿ, ಬ್ಲಾಸ್ಟ್ ಮಾಡ್ತೀನಿ ಅಂತ ಕೂಡ ಈತ ಹೇಳಿದ್ನಂತೆ. ಆಗ ಆತನನ್ನ ಕರ್ಕೊಂಡು ಬಂದಂತ ವೇಳೆಯಲ್ಲಿ ಆತನ ಅಂದ್ರೆ ಆತ ಎಲ್ಲ ಮೆಂಟಲಿ ಒಂದು ರೀತಿ ಡಿಸ್ಟರ್ಬ್ಡ್ ರೀತಿಯಲ್ಲಿ ಕಾಣ್ತಿದ್ದ ಅನ್ನೋ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಅದಕ್ಕೆ ಬುದ್ಧಿವಾದ ಹೇಳಿ ಕಳಿಸಿದ್ರು. ಆದ್ರೆ ಈ ಬಾರಿಯ ಒಂದು ಕರೆಯನ್ನ ಪೊಲೀಸರು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾಕಂದ್ರೆ ಪ್ರಧಾನಿಗಳು ಬೆಂಗಳೂರಿಗೆ ಬಂದಂತಹ ವೇಳೆಯಲ್ಲಿ ಅವರ ಕಾನ್ವೆ ಹೋಗುವಂತಹ ರಸ್ತೆಯಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿರುವಂತದ್ದು. ಜೊತೆಗೆ ಈತನೂ ಕೂಡ ಅಷ್ಟೇ ನಾನು ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ 2 ಕಡೆಗಳಲ್ಲಿ ಬ್ಲಾಸ್ಟ್ ಮಾಡ್ತೀನಿ ಅಂತ ಯಾವಾಗ ಹೇಳಿದ್ನೋ ಈಗ ಪೊಲೀಸರು ಸೀರಿಯಸ್ ಆಗಿ ತಗೊಂಡಿದ್ರೆ ಆತನ ಇಂಟ್ರಾಗೇಷನ್ ಅನ್ನು ಕೂಡ ಮಾಡ್ತಾರೆ. ಆತನ ಜೊತೆಗೆ ಆತನ ತಂದೆ ತಾಯಿಯನ್ನು ಕೂಡ ಈಗಾಗಲೇ ಸ್ಟೇಷನ್ಗೆ ಕರ್ಕೊಂಡು ಬಂದು ಇಂಟ್ರಾಗೇಷನ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಿದ್ರೆ. ಮತ್ತೊಂದು ಕಡೆ ಕೇಂದ್ರ ವಲಯದ ಐಜಿ ಆಗಿರುವಂತಹ ಗಿರೀಶ್ ಅವರು ಕೂಡ ಅಷ್ಟೇ ನ್ಯೂಸ್ 18ಗೆ ಸ್ಪಷ್ಟನೆ ಕೊಟ್ಟಿರುವಂತಹದ್ದು ಜಿಲೆಟಿನ್ ಕಡ್ಡಿ ಸಿಕ್ಕಿರುವಂತದ್ರ ಬಗ್ಗೆ ಅವರು ಕೂಡ ಅಷ್ಟೇ ಒಪ್ಕೊಂಡಿದ್ದಾರೆ. ಅದು ಆರ್ಟ್ ಆಫ್ ಲಿವಿಂಗ್ ನ
ಹೊರಭಾಗದಲ್ಲಿ 2 ಕಡ್ಡಿಗಳು ಸಿಕ್ಕಿದೆ. ಅದನ್ನ ನಾವು ವೆರಿಫೈ ಮಾಡ್ತಾ ಇದ್ವಿ. ಇದುವರೆಗೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಆದ್ರೆ ಅಲ್ಲಿ ಕಡ್ಡಿಗಳು ಯಾರು ಹಾಕೋಗಿದ್ರು, ನರೇಂದ್ರ ಮೋದಿ ಅವರು ಬರ್ತಾರೆ ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಸ್ಪೋರ್ಟ್ಸ್ ಅಂತದ್ದೇ ಅವರ ಪ್ಲಾನ್ ಆಗಿತ್ತು, ಅಥವಾ ಆರ್ಟ್ ಆಫ್ ಲಿವಿಂಗ್ ಆಗದೆ ಇರುವಂತವ್ರು ಯಾರಾದ್ರೂ ಅಲ್ಲಿ ಏನಾದ್ರು ಕಡ್ಡಿಗಳನ್ನ ಹಾಕಿದ್ರ ಅನ್ನೋದ್ರ ಬಗ್ಗೆ ಕೂಡ ಇಂಟ್ರೋಗೇಷನ್ ಮಾಡ್ತಾ ಇದ್ವಿ. ಸದ್ಯಕ್ಕೆ 2 ಕಡ್ಡಿಗಳನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದು ಅದನ್ನ ಇಂಟ್ರೋಗೇಷನ್ ಮಾಡ್ತಾ ಇದ್ವಿ. ಜೊತೆಗೆ ಅಲ್ಲಿ ಯಾರು ಹಾಕಿದ್ರು ಅನ್ನೋದ್ರ ಬಗ್ಗೆ ಇಂಟ್ರೋಗೇಷನ್ ಮಾಡ್ತಿದ್ವಿ. ಕೋರ್ಮಂಗ್ಲದಲ್ಲಿರುವಂತಹ ವ್ಯಕ್ತಿಗೂ ಇದಕ್ಕೆ ಏನಾದ್ರೂ ಇಂಟರ್ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು ಅಂತ ಒಂದು ಮಾತನ್ನ IG ಗಿರೀಶ್ ಅವರು ಹೇಳಿರುವಂತಹದ್ದು. ಧನುಶ್ರೀ, ಮಂಜು, ಈಗ ವ್ಯಕ್ತಿಯ ಬ್ಯಾಕ್ ಗ್ರೌಂಡ್ ಏನು ಅಂದ್ರೆ ಏನ್ ಕೆಲಸ ಮಾಡ್ತಾ ಇದ್ದ, ಮತ್ತೆ ಪೊಲೀಸರು ಈತ ಮೆಂಟಲಿ ಡಿಸ್ಟರ್ಬ್ ಪರ್ಸನ್ ಅಂತ ಹೇಳ್ಕೊಂಡು ಆತನಿಗೆ ಬುದ್ಧಿ ಮಾತು ಹೇಳಿ ಕಳಿಸುವಂತ ಕೆಲಸ ಮಾಡ್ತಾರೆ, ಹೌದು. ಬಟ್ ಮೆಂಟಲಿ ಡಿಸ್ಟರ್ಬ್ ಪರ್ಸನ್ ಯಾವ್ದಾದ್ರು ಪ್ರಧಾನಿ ನರೇಂದ್ರ ಮೋದಿ ಹೋಗುವಂತ ಮಾರ್ಗ ಯಾವುದು, ಎಲ್ಲಿ ಬ್ಲಾಸ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾಲೆಜ್ ಅಷ್ಟೊಂದು ಇರತ್ತಾ ಆತನಿಗೆ ಅಂತ? ಇಲ್ಲ, ಸದ್ಯಕ್ಕೆ ಕೋರ್ಮಂಗ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಖುದ್ದಾಗಿ DCP ಅವರೇ ಆ ಒಂದು ವ್ಯಕ್ತಿಯನ್ನ ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ಆತ ಹೇಳ್ತಾ ಇರುವಂತದ್ದು ಮತ್ತು ಪೊಲೀಸರು ಹೇಳ್ತಿರುವಂತದ್ದು ಏನು ಅಂತಂದ್ರೆ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಪೊಲೀಸ್ ಈಗಾಗಲೇ ಇದೇ ಒಂದು ಸ್ಟೇಷನ್ ಒಳಭಾಗದಲ್ಲಿ ಆತನ ಇಂಟ್ರಾಗೇಷನ್ ಮಾಡ್ತಿದ್ರೆ, ಪೊಲೀಸರು ಪ್ರತಿ ಬಾರಿಯೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಯಾವುದೇ ಕಾರ್ಯಕ್ರಮಗಳಿದ್ದಂತಹ ವೇಳೆಯಲ್ಲಿ, VIP ಮೂವ್ಮೆಂಟ್ ಇದ್ದಂತಹ ವೇಳೆಯಲ್ಲಿ ಅಲ್ಲಿ ಸ್ಫೋಟಿಸ್ತೀನಿ ಅಂತೇಳಿ ನಮಗೆ ನಿರಂತರವಾದ ಕರೆಗಳು ಮಾಡ್ತಾ ಇದ್ದ. ಜೊತೆಗೆ ಇವತ್ತು ಕೂಡ ಅಷ್ಟೇ ಕರೆ ಮಾಡಿದ್ದ. ಆ ಒಂದು ಕಾರಣಕ್ಕೋಸ್ಕರ ಇಂಟ್ರಾಗೇಷನ್ ಮಾಡೋಕೆ ಅಂತ ಕರ್ಕೊಂಡು ಬಂದ್ವಿ. ಆದ್ರೆ ಅದೇ ಒಂದು ಟೈಮ್ ನಲ್ಲಿ ಮೋದಿ ಹೋಗುವಂತ ರೋಡ್ ನಲ್ಲಿ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರೋದ್ರಿಂದ ಪೊಲೀಸರು ನಾವು ಸೀರಿಯಸ್ ಆಗಿ ತಗೊಂಡು ಇಂಟ್ರಾಗೇಷನ್ ಮಾಡ್ತಾ ಇದ್ವಿ. ಒಂದು ವೇಳೆ ಏನಾದ್ರೂ ಬೈ ಮಿಸ್ ಆಗಿ ಪ್ರತಿ ಬಾರಿಯಂತೆ ಈತ ಈ ರೀತಿಯಾದಂತಹ ಫೋನ್ ಕರೆಯನ್ನ ಮಾಡಿದ್ನ, ಅಥವಾ ನಿಜಕ್ಕೂ ಕೂಡ ಅಷ್ಟೇ ಆ ಒಂದು ಜಿಲೆಟಿನ್ ಕಡ್ಡಿಗಳಿಗೂ ಈತನಿಗೆ ಏನಾದ್ರೂ ಇಂಟರ್ಲಿಂಕ್ ಇದೆಯಾ, ಅಥವಾ ಯಾರ ಮುಖಾಂತರನಾದ್ರೂ ಆತ ಇಟ್ಸಿದ್ನ ಅನ್ನುವಂಥದ್ರ ಬಗ್ಗೆ ಕೂಡ ಇಂಟ್ರಾಗೇಷನ್ ಮಾಡ್ತಿದ್ರೆ. ಜೊತೆಗೆ ಈತನ ಒಂದು CDR ಅನ್ನು ಕೂಡ ಈಗಾಗಲೇ ಪೊಲೀಸರು ಅನಲೈಸ್ ಮಾಡ್ತಿದ್ರೆ. CDR ಜೊತೆಗೆ ಒಂದು ಲೊಕೇಶನ್ ಟ್ರ್ಯಾಕ್ ಅನ್ನು ಕೂಡ ಈಗಾಗಲೇ ಮಾಡ್ತಿರುವಂತದ್ದು. ಒಂದ್ ವೇಳೆ ಏನಾದ್ರೂ ಈತ ಆ ಒಂದು ಜಿಲೆಟಿನ್ ಕಡ್ಡಿ ಸಿಕ್ಕಂತ ಒಂದು ಸ್ಥಳಕ್ಕೆ, ಆ ಒಂದು ಪ್ರದೇಶಕ್ಕೆ ಏನಾದ್ರೂ ನಿನ್ನೆ ಅಥವಾ ಮೊನ್ನೆ ಯಾವಾಗಾದ್ರೂ ಹೋಗಿದ್ನ, ಅಥವಾ ಲಾಸ್ಟ್ ಒಂದು 5-10 ದಿನಗಳ ಹಿಂದೆ ಏನಾದ್ರೂ ಹೋಗಿದ್ನ ಅನ್ನುವಂಥದ್ರ ಬಗ್ಗೆ ಕೂಡ ಇಂಟ್ರಾಗೇಷನ್ ಮಾಡ್ತಿದ್ರೆ. ಆದ್ರೆ ಇದುವರೆಗೂ ಕೂಡ ಅಷ್ಟೇ ಅಲ್ಲಿ ಸಿಕ್ಕಿರುವಂತಹ ಜಿಲೆಟಿನ್ ಕಡ್ಡಿಗಳಿಗೂ ಕೋರ್ಮಂಗ್ಲಾ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತಹ ವ್ಯಕ್ತಿಗೂ ಯಾವುದೇ ರೀತಿಯಂತಹ ತಾಳೆ ಅನ್ನುವಂಥದ್ದು ಆಗ್ತಿಲ್ಲ ಅನ್ನುವಂಥದ್ದು ಹೇಳ್ತಿದ್ರೆ. ಆದ್ರೂ ಕೂಡ ಅಷ್ಟೇ ಯಾವುದನ್ನು ಹಳ್ಳೆಗಳೇ ಆಗಿಲ್ಲ. ಯಾಕಂದ್ರೆ ಪ್ರಧಾನಿಗಳು ಬಂದಂತಹ ವೇಳೆಯಲ್ಲಿ ಅವರ ಕಾನ್ವೆ ಹೋಗುವಂತಹ ರಸ್ತೆಯಲ್ಲಿ ಈ ರೀತಿಯಂತಹ ಸ್ಫೋಟಿಸುವಂತ ಒಂದು ತಂತ್ರ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಬೇಕು. ಆ ಒಂದು ಕಾರಣಕ್ಕೋಸ್ಕರ ಆತನನ್ನ ಎಲ್ಲಾ ಆಯಾಮದಲ್ಲಿ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಆತನ ಮೊಬೈಲ್ ಫೋನ್ ಆಗಿರ್ಬೋದು, ಅಥವಾ ಆತನ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡುವಂತದ್ದಾಗಿರ್ಬೋದು, ಆತ ಎಲ್ಲಿ ಕೆಲಸ ಮಾಡ್ತಿದ್ದ ಅನ್ನುವಂಥದ್ದಾಗಿರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಸಂಗ್ರಹ ಮಾಡಿದ್ರೆ. ಜೊತೆಗೆ ಅವರ ಪೇರೆಂಟ್ಸ್ ಅನ್ನು, ಅಪ್ಪ ಅಮ್ಮನನ್ನು ಕೂಡ ಈಗಾಗಲೇ ಕರೆಸ್ಕೊಂಡಿದ್ದಾರೆ. ಈತ ಯಾಕೆ ಈ ರೀತಿಯಾಗಿ ಫೋನ್ ಮಾಡಿದ್ದ, ಒಂದ್ ವೇಳೆ ಏನಾದ್ರೂ ನಿಜಕ್ಕೂ ಕೂಡ ಅಷ್ಟೇ ಆ ಒಂದು ಜಿಲೆಟಿನ್ ಹಾಕಿದ್ದಂತವ್ರಿಗೆ ಈತನಿಗೆ ಏನಾದ್ರೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಕುಟುಂಬಸ್ಥರಿಂದಲೂ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಟ್ಟಲ್ಲಿ ಇದನ್ನ ಬಹಳ ಸೀರಿಯಸ್ ಪ್ರಕರಣ. ಯಾಕಂದ್ರೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಬೆಂಗಳೂರು ನಗರಕ್ಕೆ ಬಂದಂತಹ ವೇಳೆಯಲ್ಲಿ ಅವರು ಹೋಗುವಂತಹ ಮಾರ್ಗದಲ್ಲಿ ಸ್ಫೋಟಕಗಳನ್ನ ಇಡ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಅಷ್ಟೇ ಪೊಲೀಸರು ಈಗ ಸೀರಿಯಸ್ ಆಗಿ ತಗೊಂಡು ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕೇಂದ್ರ ವಲಯದ IG ಅವರು ಕೂಡ ಅಷ್ಟೇ ರಾಮನಗರ SP ಗೆ ಇದರ ಬಗ್ಗೆ ಇಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದರೆ. ಮತ್ತೊಂದು ಕಡೆ ಕಗ್ಲಿಪುರ ಪೊಲೀಸರು ಕೂಡ ಈಗಾಗಲೇ ಜಿಲೆಟಿನ್ ಸಿಕ್ಕಂತ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನಾ ಕಾರ್ಯವನ್ನು ಕೂಡ ಮುಕ್ತಾಯ ಮಾಡಿಕೊಂಡು ಆ ಒಂದು ಕಡ್ಡಿಗಳಲ್ಲಿ ಯಾರು ಹಾಕಿರಬಹುದು ಅನ್ನೋದ್ರ ಮೇಲೆ ಕೂಡ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿರುವಂತಹದ್ದು. ಮಂಜು, ಈಗ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಓಕೆ, ಒಬ್ಬ ಪ್ರಭಾವಿ ರಾಜಕಾರಣಿ ಅಥವಾ ಪ್ರಧಾನಮಂತ್ರಿಗಳು ಬರ್ತಾರೆ ಅಂತಂದ್ರೆ ಪೊಲೀಸರು ಕೂಡ ಸೇಫ್ಟಿಯನ್ನ ಬಹಳಷ್ಟು ಗಮನಿಸ್ತಾ ಹೋಗ್ತಾ ಇರ್ಬೇಕು. ಯಾಕೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಆಯ್ತು ಅಂತ? ಅಂದ್ರೆ ನಿರ್ಲಕ್ಷ್ಯ ಅನ್ನೋದಕ್ಕಿಂತನೂ ಬಹುಮುಖ್ಯವಾಗಿ ಅಲ್ಲಿ ಯಾವುದೇ ಒಂದು PM ಬರ್ತಾರೆ ಅನ್ನಂತ ವೇಳೆಯಲ್ಲಿ ಒಂದು ವಾರದಿಂದಲೂ ಕೂಡ ಅಷ್ಟೇ ಆ ಒಂದು ಕಂಪ್ಲೀಟ್ ಆಗೋ ಒಂದು ಪ್ಲೇಸ್ ನ ಅವರ ಹಿಡಿತದಲ್ಲಿ ಇಟ್ಕೊಂತಾರೆ. ಅಂದ್ರೆ ಅಲ್ಲಿ ಪ್ರತಿಯೊಂದು ಸ್ಥಳವನ್ನ ಪರಿಶೀಲನೆ ಮಾಡುವಂತದ್ದಾಗಿರ್ಬೋದು, ಅಥವಾ SPG ಅವರು ಕಂಪ್ಲೀಟ್ ಆಗಿ ಅವರ ಅಂಡರ್ಟೇಕ್ ತಗೊಂತಾರೆ. SPG ಅವರು ಸಂಪೂರ್ಣವಾಗಿ ಆ ಒಂದು ಪ್ಲೇಸ್ ಗಳನ್ನ ತಮ್ಮ ಹಿಡಿತಕ್ಕೆ ಇಟ್ಕೊಂತಾರೆ. SPG ಅವರು ಅವ್ರದೇ ಆದಂತ ಒಂದು ಟೀಮ್ ನ ಮುಖಾಂತರವಾಗಿ ಆ ಒಂದು ಪ್ಲೇಸ್ ಗಳನ್ನ ಚೆಕ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಸ್ಥಳೀಯ ಪೊಲೀಸರು ಕೇವಲ ಬಂದೋಬಸ್ತ್ ಅನ್ನ ಮಾತ್ರ ಕೊಡ್ತಾರೆ. ಜೊತೆಗೆ ಸ್ಥಳೀಯ ಪೊಲೀಸರು ಅಲ್ಲಿದ್ದಂತ ಒಂದು ಸ್ಥಳಗಳನ್ನ ಪರಿಶೀಲನೆ ಮಾಡ್ತಾರೆ. ಆದ್ರೆ SPG ಅವರು ಕೂಡ ಅಷ್ಟೇ ಈ ಒಂದು ಪ್ಲೇಸ್ ಅನ್ನ ತಮ್ಮ ವಶದಲ್ಲಿ ಇಟ್ಕೊಂಡಂತ ವೇಳೆಯಲ್ಲಿ ಅವರು ಕೂಡ ಅಷ್ಟೇ ಒಂದು ವೆರಿಫೈ ಮಾಡ್ಕೊಂತಾರೆ. ಇವತ್ತು ಪ್ರೈಮ್ ಮಿನಿಸ್ಟರ್ ಬಂದಂತ ವೇಳೆಯಲ್ಲಿ ಪ್ರತಿ ಗಂಟೆಗೂ ಕೂಡ ವೆರಿಫೈ ಮಾಡ್ತಾ ಹೋಗ್ತಾರೆ, ಪ್ಲೇಸ್ ಗಳನ್ನ ಸರ್ಚ್ ಮಾಡ್ತಾ ಹೋಗ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿರುವಂತದ್ದು. ನಿಜಕ್ಕೂ ಕೂಡ ಅಷ್ಟೇ ಆ ಒಂದು ಟೈಮ್ಗೆ ಯಾರಾದ್ರೂ ಅಲ್ಲಿ ಹಾಕಿದ್ರ, ಅಥವಾ ಭಯ ಉಂಟು ಮಾಡುವಂತ ಉದ್ದೇಶ ಅವ್ರದ್ದಾಗಿತ್ತ, ಅಥವಾ ಈ ಒಂದು ಕಾರ್ಯಕ್ರಮವನ್ನ ರದ್ದು ಮಾಡುವಂತ ಉದ್ದೇಶ ಏನಾದ್ರೂ ಆಗಿತ್ತ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ.